ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳೋದೆ ಅಂತ. ಈ ಮ್ಯೂಚುವಲ್ ಫಂಡ್ಸ್ ಅಂದ ತಕ್ಷಣ ಸುಮಾರು ರೀತಿಯ ಕೆಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ. ಹಾಗೆ ಏನಪ್ಪಾ ಅಂತ ಅಂದರೆ ಒಂದೊಂದು ಮ್ಯೂಚುವಲ್ ಫಂಡ್ ಕೆಟಗರಿಗೂ ಒಂದೊಂದು ರೀತಿಯ ಒಂದು ಅರ್ಥ ಇರುತ್ತೆ. ಅದರದೇ ಆದಂಥ ಒಂದು ಗುರಿಗಳಿಟ್ಕೊಂಡು ಆ ಒಂದು ಫಂಡ್ಸ್ಗಳನ್ನು ನಡೆಸ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ತನ್ನ ಫಂಡ್ ಅಲೋಕೇಶನ್ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾನೇ ಫ್ಲೆಕ್ಸಿಬಿಲಿಟಿ ಇರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಕೆಟಗರಿ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ. ಯಾವುದು ಅಂತ ಅಂದ್ರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂತ ಹೇಳ್ತಾರೆ. ಏನಪ್ಪಾ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂತ ಅಂದ್ರೆ, ಹಾಗೆ ರೆಗ್ಯುಲರ್ ಇರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ಗೂ ಇದಕ್ಕೂ ಏನ್ ವ್ಯತ್ಯಾಸಗಳಿದೆ, ಹಾಗೆ ಯಾವ್ಯಾವ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್ ಲಾಸ್ಟ್ ಒಂದು 5 ವರ್ಷದ ಡೇಟಾ ನೋಡೋದಾದ್ರೆ ಆ ಒಂದು ಪರ್ಫಾರ್ಮೆನ್ಸ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಯಾವುದು, ಇದೆಲ್ಲದರ ಬಗ್ಗೆ ಬಹಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ಮೊದಲನೇದಾಗಿ ಈ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹೆಸರು ಹೇಳೋ ಪ್ರಕಾರನೇ ಲಾರ್ಜ್ ಕ್ಯಾಪ್ ಇರ್ಬೋದು, ಮಿಡ್ ಕ್ಯಾಪ್ ಇರ್ಬೋದು, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ಗಳು ಈ ಥರ ಮ್ಯೂಚುವಲ್ ಫಂಡ್ಸ್ಗೆ ಇರಲ್ಲ. ಯಾವುದೇ ರೀತಿಯ ಮ್ಯಾಂಡೇಟ್ ಇರಲ್ಲ. ಸೊ ಬೇರೆ ಮ್ಯೂಚುವಲ್ ಫಂಡ್ಸ್ಗಳು ಏನಾಗುತ್ತೆ, ಕೆಲವೊಂದಿಷ್ಟು ಮ್ಯಾಂಡೇಟ್ಸ್ಗಳು ಅಥವಾ ಒಂದು ರಿಸ್ಟ್ರಿಕ್ಷನ್ಸ್ಗಳು ಅಂತ ಇರುತ್ತೆ, ಇದೇ ಒಂದು ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು. ಬಟ್ ಇವ್ರಿಗೆ ಆ ರೀತಿ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ಅಲೋಕೇಶನ್ ಇದೆಯೋ ಫಂಡ್ ಅಲೋಕೇಶನ್, ಇವರು ಲಾರ್ಜ್, ಸ್ಮಾಲು, ಮಿಡ್ ಕ್ಯಾಪ್ ಈ ಥರ ಯಾವುದೇ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಏನಪ್ಪಾ ಅಂದ್ರೆ ಮೆಜಾರಿಟಿ ಆಫ್ ದ ಈ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳು ಏನಿದೆಯೋ ಇವೆಲ್ಲ ಓಪನ್ ಎಂಡೆಡ್ ಫಂಡ್ಸ್ಗಳಾಗಿರುತ್ತೆ. ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳನ್ನ ರನ್ ಮಾಡ್ತಕ್ಕಂಥ ಫಂಡ್ ಮ್ಯಾನೇಜರ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಗಳೆಲ್ಲ ಇನ್ ಟರ್ಮ್ಸ್ ಆಫ್ ದ ಕ್ಯಾಪಿಟಲೈಸೇಷನ್ ಸೆಲೆಕ್ಷನ್ಸ್ಗಳಲ್ಲಿ, ಹಾಗೆ ಮಾರ್ಕೆಟ್ ಸೈಜ್ನು ಕೂಡ ಏನೋ ಒಂದು ರಿಸ್ಟ್ರಿಕ್ಷನ್ ಇರಲ್ಲ. ಯಾವುದೇ ಒಂದು ಕಂಪನಿಗಳ ಮೇಲೆ ಹೂಡಿಕೆ ಮಾಡಬಹುದಾಗಿರುತ್ತೆ. ಬಟ್ ಒಂದೇ ಒಂದು ರಿಸ್ಟ್ರಿಕ್ಷನ್ ಅಥವಾ ಮ್ಯಾಂಡೇಟ್ ಅಂತ ನೋಡೋದಾದ್ರೆ ಈ ತರ ಒಂದು ಫಂಡ್ಸ್ಗಳಿಗೆ 65% ಓವರ್ ಆಲ್ ಇವರ ಒಂದು ಅಲೋಕೇಶನ್ ಏನಿದೆ ಅದು ಇಕ್ವಿಟಿ ಸೆಗ್ಮೆಂಟ್ ಮೇಲೆ ಆಗಬೇಕಾಗಿರುತ್ತೆ. ಇದರಲ್ಲಿ ಮಲ್ಟಿ ಕ್ಯಾಪ್ ಫಂಡ್ಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ಮಲ್ಟಿ ಕ್ಯಾಪ್ ಫಂಡ್ಸ್ಗಳಿಗೆ ಮಿನಿಮಮ್ 25% ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇದರಲ್ಲಿ ಇರಲೇಬೇಕು ಅನ್ನೋ ಒಂದು ಮ್ಯಾಂಡೇಟ್ ಇದೆ. ಬಟ್ ಈ ತರ ಒಂದು ರಿಸ್ಟ್ರಿಕ್ಷನ್ಸ್ಗಳು ಈ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳಿಗೆ ಇರಲ್ಲ. ಸೊ ಈ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ಗಳು ಇಲ್ಲದೆ ಇರೋದ್ರಿಂದ ಮೆಜಾರಿಟಿ ಒಂದು ಫ್ಲೆಕ್ಸಿಬಿಲಿಟಿ ಅಂತ ಸಿಗುತ್ತೆ ಈ ತರ ಫಂಡ್ ಮ್ಯಾನೇಜರ್ಸ್ಗೆ. ಇವರು ಯಾವುದೇ ರೀತಿಯ ಒಂದು ಬಿಸ್ನೆಸ್ ಅಥವಾ ಓವರ್ ಆಲ್ ಒಂದು ಕೆಟಗರಿ ಆಫ್ ಬಿಸ್ನೆಸ್ ಅಂತ ನೋಡಿದ್ರೆ ಅದರಲ್ಲಿ ಇರ್ತಕ್ಕಂಥ ಮಾರ್ಕೆಟ್ ಲೀಡರ್ಸ್ಗಳು ಯಾವುದಾದ್ರೋ ಆ ಒಂದು ಮಾರ್ಕೆಟ್ ಲೀಡರ್ಸ್ಗಳ ಮೇಲೆ ಡೈರೆಕ್ಟ್ ಆಗಿ ಹೂಡಿಕೆ ಮಾಡಬಹುದಾಗಿರುತ್ತೆ. ಬಿಕಾಸ್ ಇದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇನ್ ಟರ್ಮ್ಸ್ ಆಫ್ ದ ಕ್ಯಾಪಿಟಲೈಸೇಷನ್ ನಾವು ಮಾಡಬೇಕು ಅನ್ನೋ ಒಂದು ಮ್ಯಾಂಡೇಟ್ ಆಗಲಿ ರಿಸ್ಟ್ರಿಕ್ಷನ್ ಆಗಲಿ ಇಲ್ಲದೆ ಇರೋದ್ರಿಂದ. ಸೊ ಇದೇ ಕಾರಣದಿಂದ ಏನಪ್ಪಾ ಅಂತಂದ್ರೆ ಈ ತರ ಒಂದು ಫಂಡ್ಸ್ಗಳು ಮೇಜರ್ ಆಗಿ ಒಂದು ಸ್ಟಡಿ ರಿಟರ್ನ್ ಕೊಡ್ತಕ್ಕಂತಹ ಚಾನ್ಸಸ್ಗಳು ಇರುತ್ತೆ ಬುಲ್ ಆರ್ ಬಿಯರ್ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಇವರಿಗೆ ಒಂದು ಮೇಜರ್ ಫ್ಲೆಕ್ಸಿಬಿಲಿಟಿ ಇಲ್ಲಿ ಇರೋದ್ರಿಂದ. ಅಷ್ಟೇ ಅಲ್ಲ, ಕಂಪೇರಿಂಗ್ ಟು ಅದರ್ ಮ್ಯೂಚುವಲ್ ಫಂಡ್ಸ್ ಗಳು ಕಂಪೇರ್ ಮಾಡಿ ನೋಡೋದಾದ್ರೆ ಈ ತರದಲ್ಲಿ ಒಂದು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಏನಿದೆಯೋ ಚೆನ್ನಾಗಿರತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಈ ಫಂಡ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಗಳು ಈ ಒಂದು ಸ್ಮಾಲ್ ಕ್ಯಾಪ್ ಬೇಸಿಕಲಿ ಗ್ರೋತ್ ರಿಲೇಟೆಡ್ ಸ್ಟಾಕ್ಸ್ ಗಳು ಏನಿರುತ್ತೋ ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಫ್ಲೆಕ್ಸಿಬಿಲಿಟಿನ ಹೊಂದಿರೋದ್ರಿಂದ ಯಾವುದೇ ಒಂದು ಈಗ ಮ್ಯೂಚುವಲ್ ಫಂಡ್ ಇರ್ಬೋದು ಚೆನ್ನಾಗಿರೋ ಒಂದು ಗ್ರೋತ್ ರಿಲೇಟೆಡ್ ಸ್ಟಾಕ್ಸ್ ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅಂದ್ರೆ ವಿತ್ ಪ್ರಾಪರ್ ಅನಾಲಿಸಿಸ್ ಆಬ್ವಿಯಸ್ಲಿ ಆ ತರ ಸಮಯದಲ್ಲಿ ಯೂಶುವಲ್ ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ ಗಳಿಂದ ಇದರಲ್ಲಿ ಜಾಸ್ತಿ ಒಂದು ರಿಟರ್ನ್ ಅನ್ನ ಈಲ್ಡ್ ಮಾಡಿ ಅಥವಾ ರಿಟರ್ನ್ ಜಾಸ್ತಿ ಕೊಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಯಾವಾಗೆಲ್ಲ ಇವ್ರಿಗೆ ರಿಸ್ಕ್ ಜಾಸ್ತಿ ಅನ್ಸುತ್ತೋ ರಿಸ್ಕ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಆಬ್ವಿಯಸ್ಲಿ ಪೋರ್ಟ್ಫೋಲಿಯೋ ಮತ್ತೆ ರೀಬ್ಯಾಲೆನ್ಸ್ ಮಾಡಿಕೊಂಡು ಜಾಸ್ತಿ ಈಗ ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳಿಗೂ ಜಾಸ್ತಿ ಕ್ಯಾಪಿಟಲ್ ನ ಅಲೋಕೇಟ್ ಮಾಡಬಹುದಾಗಿರುತ್ತೆ. ಸೊ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಯಾವುದೇ ತರಹದ ರಿಸ್ಟ್ರಿಕ್ಷನ್ಸ್ ಗಳು ಇಷ್ಟೇ ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಬೇಕು ಇವರು ಈ ತರ ಕ್ಯಾಪಿಟಲೈಸೇಷನ್ ಅನ್ನೋದು ಇವ್ರಿಗೆ ಯಾವುದೇ ತರಹದ ರಿಸ್ಟ್ರಿಕ್ಷನ್ಸ್ ಗಳಿರಲ್ಲ. ಅದು ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳಿಗೆ ಒಂದು ಒಳ್ಳೆ ಫ್ಲೆಕ್ಸಿಬಿಲಿಟಿನ ತಂದು ಕೊಡುತ್ತೆ ಇನ್ ಟರ್ಮ್ಸ್ ಆಫ್ ದ ಡಿಸಿಷನ್ಸ್. ಹಾಗಾಗಿ ಏನಪ್ಪಾ ಅಂದ್ರೆ ಎಲ್ಲಾ ಮಾರ್ಕೆಟ್ ಎನ್ವೈರನ್ಮೆಂಟ್ ಗಳಲ್ಲೂ ಒಂದು ಒಳ್ಳೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನ ಕಂಪೇರಿಂಗ್ ಟು ಅದರ್ ಮ್ಯೂಚುವಲ್ ಫಂಡ್ಸ್ ಈ ತರ ಮ್ಯೂಚುವಲ್ ಫಂಡ್ಸ್ ಗಳು ಪರ್ಫಾರ್ಮ್ ಮಾಡೋದ್ರಲ್ಲಿ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳನ್ನ ಬಿಟ್ರೆ ನೆಕ್ಸ್ಟ್ ಮೇಜರ್ ಆಗಿ ಬರ್ತಕ್ಕಂಥದ್ದೇ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳು. ಬಿಕಾಸ್ ಆಫ್ ಈ ಫ್ಲೆಕ್ಸಿಬಿಲಿಟಿ ಇವ್ರಿಗೆ ಇರೋದ್ರಿಂದ ಆಬ್ವಿಯಸ್ಲಿ ಇವರಿಗೆ ಒಂದು ಲಾರ್ಜ್ ಓವರ್ ಆಲ್ ಸೆಗ್ಮೆಂಟ್ಸ್ ಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಾರ್ಜ್ ಕ್ಯಾಪ್ ಆದ್ಮೇಲೆ ಈ ಒಂದು ಸೆಗ್ಮೆಂಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಗಳೇ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಟ್ಯಾಕ್ಸೇಷನ್ ಅಂತ ನೋಡೋದಾದ್ರೆ ಇಟ್ಸ್ ಆಬ್ವಿಯಸ್ ಬೇರೆ ಮ್ಯೂಚುವಲ್ ಫಂಡ್ಸ್ ಗಳಿಂದ ಇಕ್ವಿಟಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಏನು ಅಂದ್ರೆ 1 ವರ್ಷದ ಒಳಗಡೆಗೆ ನೀವು ವಿಡ್ರಾ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಅದಕ್ಕೆ 15% ಫ್ಲಾಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಅಮೌಂಟ್ ನಾವು ಕಟ್ಟಬೇಕಾಗಿರುತ್ತೆ ಟ್ಯಾಕ್ಸ್. 1 ವರ್ಷದ ಮೇಲೆ ನೀವು ಹೂಡಿಕೆ ಮಾಡಿದಿರಾ ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಬರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಇವರು 10% ಏನಿದೆಯೋ ಅದನ್ನ ನಾವು ಕಟ್ಟಬೇಕಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಟ್ಯಾಕ್ಸೇಷನ್ ನೋಡೋದಾದ್ರೆ. ಸೊ ಈ ಟ್ಯಾಕ್ಸೇಷನ್ ಏನಿದೆಯೋ ಫಸ್ಟ್ 1 ಲಕ್ಷ ಎಕ್ಸಂಪ್ಷನ್ ಇರುತ್ತೆ. 1 ಲಕ್ಷ ರಿಟರ್ನ್ ಯಾವುದೇ ರೀತಿಯ ಟ್ಯಾಕ್ಸೇಷನ್ ಕಟ್ಟಬೇಕಾಗಿರತಕ್ಕಂತಹ ಒಂದು ಚಾನ್ಸಸ್ ಗಳಿಲ್ಲ. 1 ಲಕ್ಷದ ಮೇಲೆ ರಿಟರ್ನ್ ಏನಾದರೂ ನಿಮಗೆ ಬಂದಿದ್ರೆ ಸ್ಟಾಕ್ ಮಾರ್ಕೆಟ್ ಇಂದ, ಸೊ 1 ವರ್ಷ ಆದ್ಮೇಲೆ, ಸೊ ಇದ್ರ ಬೇಸಿಸ್ ಅಲ್ಲಿ 15% 10% ಟ್ಯಾಕ್ಸೇಷನ್ ಬೀಳುತ್ತೆ ಓವರ್ ಆಲ್ ನೋಡೋದಾದ್ರೆ.
ಸೊ ಇದೆಲ್ಲ ಓವರ್ ಆಲ್ ಈ ಒಂದು ಫಂಡ್ಸ್ ಗಳ ರಿಲೇಟೆಡ್ ಇನ್ಫಾರ್ಮೇಶನ್. ಆದ್ರೆ ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಇದರಲ್ಲಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನು, ಈ ಫಂಡ್ಗಳ ಒಂದು ಉದ್ದೇಶ ಏನು, ಎಲ್ಲ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗಿದೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೋಗೋಣ. ಓವರ್ ಆಲ್ ಕಳೆದ 5 ವರ್ಷದ ಡೇಟಾ ಪ್ರಕಾರ ನೋಡೋದಾದ್ರೆ ಯಾವ ಒಂದು ಮ್ಯೂಚುವಲ್ ಫಂಡ್ ಈ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ಚೆನ್ನಾಗಿ ಪರ್ಫಾರ್ಮ್ ಆಗಿದೆಪ್ಪ ಅಂತ ರಿಟರ್ನ್ ವೈಸ್ ಒಂದೊಂದನೇ ಇಳಿಕೆ ಕ್ರಮದಲ್ಲಿ ನೋಡ್ಕೊಂಡು ಹೋಗೋಣ. ಯಾವ ಒಂದು ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಅಂತ ಹೇಳ್ಕೊಂಡು, ಈ ಮ್ಯೂಚುವಲ್ ಫಂಡ್ಸ್ ಗಳ ಪ್ರಕಾರ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಕೊಂಡು ಕಳೆದ 5 ವರ್ಷದಲ್ಲಿ 22.23% ನಷ್ಟು CAGR ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಪರಾಗ್ ಪರೀಕ್ ಮ್ಯೂಚುವಲ್ ಫಂಡ್ಸ್ ಏನಿದೆ ಈ ಒಂದು ಟೀಮ್ ಆಫರ್ ಮಾಡಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಆಗಿದೆ ಇದು. ಇವರ ಮೇನ್ ಗೋಲ್ ಏನಿದೆ, ಇವರ ಮೇನ್ ಥೀಮ್ ಬಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ಕೊಳ್ತಾರೆ ಇವರು. ಸದ್ಯದ ಮಟ್ಟಿಗೆ 14,590 ಕೋಟಿಗಳಷ್ಟು ಅಸೆಟ್ ಸೈಜ್ ಇದ್ರೆ ಈ ಕಂಪನಿದು ಇವತ್ತಿನ ಮಟ್ಟಿಗೆ. ಮಿಸ್ಟರ್ ರಾಜ್ ಮೆಹ್ತಾ ಹಾಗೆ ಮಿಸ್ಟರ್ ರಾಜೀವ್ ಟಕೇರ್ ಇವರಿಬ್ಬರು ಸೇರ್ಕೊಂಡು ಈ ಒಂದು ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮ್ಯೂಚುವಲ್ ಫಂಡಿನ ಟಾಪ್ 3 ಕೆಟಗರೀಸ್ ಇನ್ ಟರ್ಮ್ಸ್ ಆಫ್ ದ ಓವರ್ ಕೆಟಗರಿ ಅಂತ ನೋಡಿದ್ರೆ ಟೆಕ್ನಾಲಜಿ ಕಂಪನೀಸ್ ಗಳಲ್ಲಿ 36.46% ನಷ್ಟು ಅಲೋಕೇಶನ್ ಇದ್ರೆ, ಫಿನಾನ್ಷಿಯಲ್ ಸೆಗ್ಮೆಂಟ್ ಅಲ್ಲಿ 20.24% ನಷ್ಟು ಅಲೋಕೇಶನ್ ಕಂಡ್ರೆ, ಸರ್ವಿಸಸ್ ಸೆಗ್ಮೆಂಟ್ಸ್ ಅಲ್ಲಿ ಆಲ್ಮೋಸ್ಟ್ 8.71% ನಷ್ಟು ಮೆಜಾರಿಟಿ ಟಾಪ್ 3 ಕೆಟಗರಿ ಇನ್ವೆಸ್ಟ್ಮೆಂಟ್ಸ್ ಈ ಒಂದು ಫಂಡ್ ಅಲ್ಲಿ ಬರ್ತಕ್ಕಂಥದ್ದು ನೋಡೋದಾದ್ರೆ. ಹಾಗೆ ಓವರ್ ಆಲ್ ಮೇಜರ್ ಹೋಲ್ಡಿಂಗ್ಸ್ ಯಾವ್ದಿದೆ ಈ ಕಂಪನಿಯಲ್ಲಿ ಅಂತ ನೋಡೋದಾದ್ರೆ ಅಲ್ಫಾಬೆಟ್ ಇನ್ ಕ್ಲಾಸ್ ಎ ಅಂತ ಹೇಳ್ಕೊಂಡು 8.50% ನಷ್ಟು ಓವರ್ ಆಲ್ ಅಲೋಕೇಶನ್ ಹೊಂದಿದ್ರೆ ಈ ಕಂಪನಿಯಲ್ಲಿ. ಬಜಾಜ್ ಹೋಲ್ಡಿಂಗ್ಸ್ ಅಲ್ಲಿ ಇವರು 8.41% ನಷ್ಟು ಅಲೋಕೇಟ್ ಮಾಡಿರ್ತಾರೆ. ಹಾಗೆ ITC ಲಿಮಿಟೆಡ್ ಅಲ್ಲಿ 8.04% ನಷ್ಟು ಅಲೋಕೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಬಂದು PGIM ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಕಳೆದ 5 ವರ್ಷದಲ್ಲಿ 21.15% ನಷ್ಟು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ PGIM ಮ್ಯೂಚುವಲ್ ಫಂಡ್ಸ್ ಗಳು ಆಫರ್ ಮಾಡಿರ್ತಕ್ಕಂಥ ಒಂದು ಮ್ಯೂಚುವಲ್ ಫಂಡ್ ಆಗಿದೆ. ಪ್ರುಡೆನ್ಶಿಯಲ್ ಫೈನಾನ್ಷಿಯಲ್ ಆಫ್ USA ಈ ಒಂದು ಕಂಪನಿ ಹೋಲ್ಡ್ ಮಾಡಿರ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಆಗಿದೆ ಇದು. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಟಾಪ್ 10 ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಗಳಲ್ಲಿ ಈ ಒಂದು ಕಂಪನಿ ಆಗಿರುತ್ತೆ. ಸುಮಾರು $1.5 ಟ್ರಿಲಿಯನ್ ನಷ್ಟು ಒಂದು ಅಮೌಂಟ್ ಅಸೆಟ್ ಸೈಜ್ ಅನ್ನ ಈ ಓವರ್ ಆಲ್ ಒಂದು ಕಂಪನಿ ಹೊಂದಿರುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ಸ್ ಪ್ರಕಾರ ಈ ಮ್ಯೂಚುವಲ್ ಫಂಡ್ಸ್ ಪ್ರಕಾರ ನೋಡೋದಾದ್ರೆ 2030 ಕೋಟಿಗಳಷ್ಟು ಅಸೆಟ್ ಸೈಜ್ ಅನ್ನ ಹೊಂದಿದ್ರೆ, ಮಿಸ್ಟರ್ ಅನಿರುದ್ಧ ಶಹಾ ಅನ್ನೋರು ಇವರು ಈ ಒಂದು ಮ್ಯೂಚುವಲ್ ಫಂಡ್ ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇವತ್ತಿನ ಮಟ್ಟಿಗೆ. ಇನ್ನು ಟಾಪ್ 3 ಕ್ಯಾಟಗರೀಸ್ ಏನಿದೆಯೋ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ಈ ಫಂಡ್ ಅಲ್ಲಿ ಫಿನಾನ್ಷಿಯಲ್ ಅಲ್ಲಿ 20.7% ನಷ್ಟು, ಹಾಗೆ ಟೆಕ್ನಾಲಜಿ ಸೆಗ್ಮೆಂಟ್ ಅಲ್ಲಿ 17.11% ಅಲೋಕೇಶನ್ ಹೊಂದಿದೆ, ಹೆಲ್ತ್ ಕೇರ್ ಅಲ್ಲಿ 15.04 ಅಲೋಕೇಶನ್ ನ ಈ ಒಂದು ಮ್ಯೂಚುವಲ್ ಫಂಡ್ ಹೊಂದಿರುತ್ತೆ. ಹಾಗೆ ಓವರ್ ಆಲ್ ಟಾಪ್ 3 ಹೋಲ್ಡಿಂಗ್ಸ್ ಗಳು ಅಂತ ನೋಡೋದಾದ್ರೆ ಕಂಪನಿಯಲ್ಲಿ SDFC ಅಲ್ಲಿ 5.53%, ICICI ಬ್ಯಾಂಕ್ ಅಲ್ಲಿ 5.31%, ಇನ್ಫೋಸಿಸ್ ಅಲ್ಲಿ 4.29% ಅಲೋಕೇಶನ್ ನ ಹೊಂದಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು ಇದ್ರದ್ದು 0.22% ನಷ್ಟು ಆಗಿರುತ್ತೆ. ಇವರ ಬೆಂಚ್ ಮಾರ್ಕ್ ಬಂದು ನಿಫ್ಟಿ 500 ಇಂಡೆಕ್ಸ್ ಆಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಬೇಸಿಸ್ ಅಲ್ಲಿ ಇವರು ಬೆಂಚ್ ಮಾರ್ಕ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಬಂದು ಎಕ್ಸಿಸ್ ಫೋಕಸ್ 25 ಫಂಡ್ ಅಂತ ಹೇಳ್ಕೊಂಡು ಕಳೆದ 5 ವರ್ಷದಲ್ಲಿ 19.99% ನಷ್ಟು CAGR ಕಂಪೌಂಡೆಡ್ ರಿಟರ್ನ್ ಅನ್ನ ಕಂಡು ಬಂದಿರುತ್ತೆ. ಇದು ಓವರ್ ಆಲ್ ಅಸೆಟ್ ಸೈಜ್ ನೋಡೋದಾದ್ರೆ 19,736 ಕೋಟಿಗಳಷ್ಟು ಅಸೆಟ್ ಸೈಜ್ ಈ ಒಂದು ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಟಾಪ್ 3 ಸೆಗ್ಮೆಂಟ್ಸ್ ಗಳು ಅಥವಾ ಕೆಟಗರೀಸ್ ನೋಡೋದಾದ್ರೆ ಫಿನಾನ್ಷಿಯಲ್ ಅಲ್ಲಿ 29.57% ನಷ್ಟು ಅಲೋಕೇಶನ್ ಇದ್ರೆ ಇವ್ರದ್ದು, ಸರ್ವಿಸಸ್ ಅಲ್ಲಿ 16.47% ಆದರೆ ಟೆಕ್ನಾಲಜಿಯಲ್ಲಿ 14.76% ನಷ್ಟು ಅಲೋಕೇಶನ್ ಹೊಂದಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.6% ನಷ್ಟು ಆಗಿರುತ್ತೆ. ಇವರು ನಿಫ್ಟಿ 50 ರಿಟರ್ನ್ ಅನ್ನ ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡಿರ್ತಾರೆ. ಇವರ ಓವರ್ ಆಲ್ ಟಾಪ್ 3 ಹೋಲ್ಡಿಂಗ್ಸ್ ಗಳು ನೋಡೋದಾದ್ರೆ ಬಜಾಜ್ ಫಿನಾನ್ಸ್, TCS, ಇನ್ಫೋ ಎಡ್ಜ್. ಬಜಾಜ್ ಫಿನಾನ್ಸ್ ಅಲ್ಲಿ 10.18%, TCS ಅಲ್ಲಿ 8.48%, ಇನ್ಫೋ ಎಡ್ಜ್ ಅಲ್ಲಿ 7.88% ನಷ್ಟು ಅಲೋಕೇಶನ್ ಹೊಂದಿರ್ತಾರೆ. ನಾಲ್ಕನೇದಾಗಿ ನೋಡೋದಾದ್ರೆ ನಾವು IIFL ಫೋಕಸ್ಡ್ ಇಕ್ವಿಟಿ ಫಂಡ್ ಅಂತ ಹೇಳ್ಕೊಂಡು ಈ ಮ್ಯೂಚುವಲ್ ಫಂಡ್ ಕಳೆದ 5 ವರ್ಷದಲ್ಲಿ 19.88% ನಷ್ಟು ಕಂಪೌಂಡೆಡ್ ರಿಟರ್ನ್ ನ ಕಂಡಿದ್ದರೆ ಓವರ್ ಆಲ್ ಅಸೆಟ್ ಸೈಜ್ ಬಂದು 2085 ಕೋಟಿಗಳಷ್ಟು ಆಗಿರುತ್ತೆ. ಸದ್ಯದ ಮಟ್ಟಿಗೆ 3 ಟಾಪ್ ಕ್ಯಾಟಗರೀಸ್ ಯಾವ್ದಪ್ಪ ಅಂತ ನೋಡೋದಾದ್ರೆ ಫಿನಾನ್ಷಿಯಲ್ ಅಲ್ಲಿ 32.37% ನಷ್ಟು ಅಲೋಕೇಶನ್ ಇದ್ರೆ ಈ ಒಂದು ಮ್ಯೂಚುವಲ್ ಫಂಡ್, ಟೆಕ್ನಾಲಜಿ ಸೆಗ್ಮೆಂಟ್ ಅಲ್ಲಿ 14.33%, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ 6.74% ನಷ್ಟು ಅಲೋಕೇಶನ್ ಹೊಂದಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.9% ಆಗಿರುತ್ತೆ. ಬೆಂಚ್ ಮಾರ್ಕ್ ಇವ್ರದ್ದು S&P BSE 200 ಆಗಿರುತ್ತೆ. ಟೋಟಲ್ ರಿಟರ್ನ್ ಇಂಡೆಕ್ಸ್ ಏನಿದೆಯೋ ಅದಕ್ಕೆ ಬಂದು ಕಂಪೇರ್ ಮಾಡ್ಕೊಂಡು ಇವ್ರು ಬೆಂಚ್ ಮಾರ್ಕ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಓವರ್ ಆಲ್ ಈ ಮ್ಯೂಚುವಲ್ ಫಂಡ್ ಟಾಪ್ 3 ಹೋಲ್ಡಿಂಗ್ಸ್ ಅಂತ ನೋಡೋದಾದ್ರೆ ICICI ಬ್ಯಾಂಕ್, ಇನ್ಫೋಸಿಸ್, HDFC ಬ್ಯಾಂಕ್. ICICI ಬ್ಯಾಂಕ್ ಅಲ್ಲಿ 9.28%, ಇನ್ಫೋಸಿಸ್ ಅಲ್ಲಿ 7.34%, HDFC ಬ್ಯಾಂಕ್ ಅಲ್ಲಿ 6.58% ನಷ್ಟು ಅಲೋಕೇಶನ್ ಅನ್ನ ಈ ಒಂದು ಮ್ಯೂಚುವಲ್ ಫಂಡ್ ಹೊಂದಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಕೊನೆಯ ಮ್ಯೂಚುವಲ್ ಫಂಡ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಯಾವುದು ಅಂತ ನೋಡೋದಾದ್ರೆ UTI ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳಿಕೊಂಡು ಕಳೆದ 5 ವರ್ಷದಲ್ಲಿ 19.55% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ ಇನ್ ಟರ್ಮ್ಸ್ ಆಫ್ ದ ಕಂಪೌಂಡೆಡ್ ರಿಟರ್ನ್ ಅಂತ ನೋಡೋದಾದ್ರೆ. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಹೊಂದಿರತಕ್ಕಂಥ ಕಂಪನೀಸ್ ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅಷ್ಟೇ ಅಲ್ಲ, UTI ಮ್ಯೂಚುವಲ್ ಫಂಡ್ ಒನ್ ಆಫ್ ದ ಓಲ್ಡೆಸ್ಟ್ ಮ್ಯೂಚುವಲ್ ಫಂಡ್ ಹೌಸ್ ಆಗಿರುತ್ತೆ ಇಂಡಿಯಾದಲ್ಲಿ. ಹಾಗೆ ಇವತ್ತಿನ ಮಟ್ಟಿಗೆ ಈ ಸ್ಕೀಮ್ ಏನಿದೆಯೋ 22,592 ಕೋಟಿಗಳಷ್ಟು ಅಸೆಟ್ ಸೈಜ್ ಅನ್ನ ಹೊಂದಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು
1.09% ಆಗಿರುತ್ತೆ. ಈ ಒಂದು ಮ್ಯೂಚುವಲ್ ಫಂಡ್ ಏನಿದೆಯೋ ನಿಫ್ಟಿ 500 ಅನ್ನೋ ಒಂದು ಇಂಡೆಕ್ಸ್ ಅನ್ನ ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ. ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂದ್ರೆ ಏನು ಅರ್ಥ ಆಯಿತು, ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಅರ್ಥ ಆಯಿತು, ಇದ್ರ ಮೇಲೆ ಯಾವುದೇ ರೀತಿಯ ಕ್ಯಾಪಿಟಲೈಸೇಷನ್ ರೆಸ್ಟ್ರಿಕ್ಷನ್ಸ್ಗಳಿರಲ್ಲ ಅನ್ನೋದು ನಮಗೆ ಅರ್ಥ ಆಯಿತು. ಅಷ್ಟೇ ಅಲ್ಲ, ಇದರ ಪ್ರಕಾರ ನೋಡೋದಾದರೆ ಓವರಾಲ್ ಕಳೆದ 5 ವರ್ಷದಲ್ಲಿ ಯಾವ ಒಂದು ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ಗಳು, ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳು ಇದೆ ಅನ್ನೋದು ನಮಗೆ ಅರ್ಥ ಆಗಿದೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆಯೋ ಯೂಸ್ಫುಲ್ ಆಗಿತ್ತು, ನೀವು ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋ ಒಂದು ಭರವಸೆ ನನಗಿದೆ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋಸ್ಗಳನ್ನ ಬೇರೆ ಒಂದು ಹೂಡಿಕೆದಾರರು ಯಾರಿದ್ದಾರೋ ಕನ್ನಡದವರು ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಳನ್ನ ಮತ್ತೆ ನಿಮಗೆ ಸಿಗಬೇಕು ಅಂತ ಅಂದರೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಇವನ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.